ಇನ್ನು ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಜೆಡಿಎಸ್ ಕಚೇರಿ ಮುಂದೆ ನಡೆದಂತ ಸಮಾವೇಶವನ್ನು ಮಾಜಿ ಪ್ರಧಾನಿ ದೇವೇಗೌಡರು ಉದ್ಘಾಟನೆ ಮಾಡಿದರು. ರಜತ ಮಹೋತ್ಸವ ಅಂಗವಾಗಿ ಜೆಡಿಎಸ್ ಚಿಹ್ನೆ ಮತ್ತು ದೇವೇಗೌಡರು ಕುಮಾರಸ್ವಾಮಿ ಚಿತ್ರವುಳ್ಳ ಬೆಳ್ಳಿ ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ಪಕ್ಷದ ಬಗ್ಗೆ ಮಾಹಿತಿಯನ್ನು ಪಡೆಯುವ ವಾಟ್ಸ್ಆಪ್ ಲೈನ್ ಅನ್ನು ಬಿಡುಗಡೆ ಮಾಡಲಾಯಿತು. ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಗ್ಯಾರಂಟಿ ಯೋಜನೆಗಳನ್ನು ಕುಮಾರಸ್ವಾಮಿ ಟೀಕಿಸಿದರು. ಸಿದ್ದರಾಮಯ್ಯನವರೇ, ನಿಮಗೆ ಮರೆತಿದ್ರೆ ನೀವು ಮರೆತಿಲ್ಲ. ನೀವು ಯಾವ ಸಮಯಕ್ಕೆ ಏನ್ ಬೇಕಾದರೂ ನೀವು ಮಾತನಾಡಬಹುದು. ಆದ್ರೆ ಸೋನಿಯಾ ಗಾಂಧಿ ಬದುಕಿದ್ದಾರೆ. ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ. ಹೆಗ್ಡೆ 8 ವರ್ಷ ಮುಖ್ಯಮಂತ್ರಿ ಆಗಿದ್ರು. ನಿಮ್ಗೆ ಹಣಕಾಸಿನ ಮಂತ್ರಿ ಮಾಡಿದ್ರ? ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ್ರ? ನೀವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಲ್ಲ, ಹೈಕೋರ್ಟ್ ಅಡ್ವೊಕೇಟು ಅಲ್ಲ. ಮೈಸೂರಲ್ಲಿ 2 ಕೇಸ್ ನಡೆಸಿದ್ರು, ಬಿಟ್ರು, ಅದು ಗೊತ್ತಿಲ್ಲ. ಈ ರಾಜ್ಯದಲ್ಲಿ ಜನ ಬೇಸತ್ತೋಗಿದ್ದಾರೆ, ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ. ಇವತ್ತು ಜನತೆಗೆ ಆಗಿರ್ತಕ್ಕಂಥ ಸಂಕಷ್ಟಗಳೇನಿದೆ, ಇವತ್ತು ಈ 58,000 ಕೋಟಿ ಇದೆಯಲ್ಲ, ಇವರೇನೋ ಕೊಡ್ತೀವಿ 58,000 ಕೋಟಿ ಗ್ಯಾರಂಟಿ. ನಾನೇ ಇವತ್ತು ಅವ್ರ ಜಾಗದಲ್ಲಿ ಇದ್ದಿದ್ರೆ 52,000 ಕೋಟಿ ಅಲ್ಲ 75,000 ಕೋಟಿ ಕೊಡಕ್ಕೆ ತಯಾರಾಗಿದೆ. ಜನತೆಗೆ ಹೇಳಿ ಹಾಗಂತ ಹೇಳಿ ಸಾಲ ಮಾಡಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿ ಸಂಪತ್ತಿದೆ, ಆ ಸಂಪತ್ತು ಸರಿಯಾಗಿ ವಿನಿಯೋಗ ಆಗಬೇಕು. ಓಕೆ, ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದರೆ BEO ಮೇಲೆ ಸಿಎಂ ಪುತ್ರ ಯತೀಂದ್ರ ಬೆಂಬಲಿಗನೊಬ್ಬ ದಾದಾಗಿರಿ ನಡೆಸಿದ್ದಾನೆ. ಅಧಿಕಾರಿ ಮೇಲೆ ಕೈ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ನಂಜನಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ಗೆ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಉದ್ದಟತನ ಮೆರೆದಿದ್ದಾನೆ. ಬಿಳುಗಲಿ ಗ್ರಾಮದ ಯತೀಂದ್ರ ಬೆಂಬಲಿಗ ಕುಮಾರ್ ದರ್ಪ ಮೆರೆದಿರುವ ವಿಡಿಯೋ ಈಗ ವೈರಲ್ ಆಗಿದೆ. ಕುಮಾರ್ ಪತ್ನಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿದ್ದಾರೆ, ಆದರೆ ನಾನೇ ಗ್ರಾಮ ಪಂಚಾಯಿತಿ ಸದಸ್ಯ ಅಂತ ಹೇಳ್ಕೊಂಡು ಆವಾಜ್ ಹಾಕಿದ್ದಾನೆ. ನಂಜನಗೂಡಿನಲ್ಲಿ ಯತೀಂದ್ರ KDP ಸಭೆ ನಡೆಸ್ತಾ ಇದ್ರು. ಈ ವೇಳೆ ಸಭೆಯ ಹೊರಗಡೆ ಯತೀಂದ್ರ ಬೆಂಬಲಿಗ ಕುಮಾರ್ ದಾದಾಗಿರಿ ಪ್ರದರ್ಶಿಸಿದ್ದಾರೆ. ವಿಚಾರದಲ್ಲಿ ಯತೀಂದ್ರ ಅವರು ಹೇಳಿ ಇರ್ತಾರೆ ಅಂತ ನನಗೇನು ಅನ್ಸೋದಿಲ್ಲ. ಯತೀಂದ್ರ ಬೆಂಬಲಿಗ ಅನ್ನೋದೇ ಸಾಕು ಅವರಿಗೆ. ಅಲ್ಲ, ಬೆಂಬಲಿಗ ಏನ್ ಬೇಕಾದ್ರೂ ಮಾಡ್ಬಿಟ್ರೆ ಅದನ್ನ ಅವರೇ ಮಾಡಿಸಿದ್ದಾರೆ, ಖಂಡಿತ ಅಲ್ಲ, ನಾಯಕರೇ ಮಾಡಿಸಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅಲ್ಲ, ಇದಾದ ನಂತರ ಆದ್ರೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರೊಬ್ರು, ನೀವು ವಿಧಾನ ಪರಿಷತ್ನ ಸದಸ್ಯರಾಗಿದ್ದೀರಾ, ನಿಮ್ಮ ಬೆಂಬಲಿಗರಿಗೆ ಹೇಳಬೇಕು ಈ ತರ ಆವಾಜ್ ಹಾಕೋದನ್ನ ನಿಲ್ಲಿಸಿ ಅಂತ ಹೇಳಿ. ಇಲ್ಲಾಂದ್ರೆ ಅದು ಏನ್ ತೋರಿಸುತ್ತೆ ಅಂದ್ರೆ ನೀವೇ ಹೇಳಿಸಿಬಿಟ್ಟು ನಿಮ್ಮ ಬೆಂಬಲಿಗರ ರೀತಿಯಾಗಿ ಆವಾಜ್ ಹಾಕಿಸ್ತಾ ಇದ್ದೀರಾ ಅಂತ ಬರುತ್ತೆ. ಈಗ ನೀವೇ ಹೇಳಿಸಿದಿರಾ ಅಂತ ಅಲ್ಲ ಇದು, ಬಟ್ ಇದಾದ ನಂತರವೂ ಕೂಡ ನೀವು ಹೇಳದೇ ಇದ್ರೆ ಹಂಗೆ ಆಗುತ್ತೆ. ಅದು ಯು ಶುಡ್ ಅದ್ರ ಬಗ್ಗೆ ಹೇಳಲೇಬೇಕು, ನೀವು ಮಾತಾಡಲೇಬೇಕು.